ರೋಡ್ ಪಕ್ಕ ಯಾರ್ದೆಲ್ಲ ಮನೆ ಇದೆ ನೋಡಿ, ಅವರು ಇದನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಮಕ್ಕಳು ರಸ್ತೆ ಕಡೆ ಹೋಗದಂತೆ ಆದಷ್ಟು ಪೋಷಕರು ಎಚ್ಚರಿಕೆಯನ್ನ ವಹಿಸಬೇಕಿದೆ. ಯಾರ್ದೆಲ್ಲ ಮನೆ ರಸ್ತೆಯ ಅಕ್ಕಪಕ್ಕ ಇರತ್ ನೋಡಿ, ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ರಸ್ತೆ ಕಡೆ ಮಕ್ಕಳು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಜೀವಾನೇ ಬಾಯಿಗೆ ಬಂದಂತಹ ದೃಶ್ಯ ಇದು, ನಾವು ತೋರಿಸ್ತೀವಿ. ಕೇರಳದಲ್ಲಿ ಪವಾಡ ಸದೃಶ್ಯವಾಗಿ ಮಗುವೊಂದು ಬದುಕಿದೆ. ಕ್ಯಾಲಿಕಟ್ನ ಕೊಡಿಯತ್ತೂರ್ನಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಜಸ್ಟ್ ಮಿಸ್, ಲಕ್ಕಿಲಿ ಆ ಮಗು ಸೇಫ್ ಆಗಿದೆ. ಇಂದು ಘಟನೆ ನಡೆದಿರುವಂತದ್ದು ಅಪಘಾತದಿಂದ 3 ವರ್ಷದ ಮಗು ಪಾರಾಗಿದೆ. ಆಟೋವನ್ನ ಇಳಿದು ರಸ್ತೆ ದಾಟೋಕೆ ಬಾಲಕಿ ಯತ್ನ ಮಾಡ್ತಾಳೆ. ರೋಡ್ ಮೇಲೆ ಏಕಾಏಕಿ ಅದೇ ವೇಳೆ ಇನ್ನೊಂದು ಪಕ್ಕದಿಂದ ಬಸ್ ಬರುತ್ತೆ. ಪಕ್ಕದಲ್ಲೇ ಇದ್ದಂತಹ 3 ವರ್ಷದ ಬಾಲಕಿ ಸೇಫ್ ಆಗಿದ್ದಾಳೆ. 1 ಇಂಚು ಜಾಗ ಇಷ್ಟಷ್ಟೇ. ಮೈ ಜುಮ್ ಎನಿಸುವ ಘಟನೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಆಟೋ ಇಳಿದಂತಹ ಮಗು ಏನಿದೆ ರಸ್ತೆಯ ಆ ಭಾಗಕ್ಕೆ ಹೋಗಕ್ಕೆ ಯತ್ನ ಮಾಡುತ್ತೆ. ಲಕ್ಕಿಲಿ ಆ ಮಗು ಬಚಾವಾಗಿದೆ. ಸ್ವಲ್ಪ ಅಂತರ ಇತ್ತಷ್ಟೇ. ಆ ಬಸ್ನವನು ಕೂಡ ಇಮಿಡಿಯೇಟ್ಲಿ ಬ್ರೇಕ್ ಹಾಕಿದ್ದಾನೆ. ಆದಷ್ಟು ಆ ರೈಟ್ ಸೈಡ್ಗೆ ಹೋಗುವಂತ ಕೆಲಸವನ್ನ ಬಸ್ನವನು ಕೂಡ ಮಾಡಿದ್ದಾನೆ. ಆದಷ್ಟು ಪೋಷಕರು ಮಕ್ಕಳನ್ನ ಒಬ್ಬಂಟಿಯಾಗಿ ಬಿಡೋದು ಸೇಫ್ ಅಲ್ಲ. ಅದ್ರ ಜೊತೆಗೆ ರಸ್ತೆಯಲ್ಲಿ ಅಥವಾ ಹೊರಗಡೆ ನೀವು ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಮಕ್ಕಳ ಮೇಲೆ ನೀವು ಗಮನ ಇಡಲೇಬೇಕಾಗುತ್ತೆ. ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಆ ಮಗು ಎಚ್ಚೆತ್ಕೊಳ್ತು, ಬಸ್ ಚಾಲಕ ಕೂಡ ಎಚ್ಚೆತ್ಕೊಂಡ. ಲಕ್ಕಿಲಿ ಏನು ಅವಘಡ ಆಗಿರ್ಲಿಲ್ಲ. ಇನ್ ಕೇಸ್ ಮಗು ಇನ್ನ ಮುಂದೆ ಹೋಗ್ತಿದ್ರೆ ದೊಡ್ಡ ಅನಾಹುತ ಆಗಿ ಹೋಗ್ತಿತ್ತು. ಲಕ್ಕಿಲಿ ಮಗು ಬಚಾವಾಗಿದೆ. ಕೇರಳದ ಕ್ಯಾಲಿಕಟ್ನಲ್ಲಿ ಆಗಿರುವಂತಹ ಒಂದು ದೃಶ್ಯ ಇದು. ರಸ್ತೆ ದಾಟೋಕೆ ಮಗು ಯತ್ನ ಪಡುತ್ತೆ. ಏಕಾಏಕಿ ಆ ಕಡೆಯಿಂದ ಬಸ್ ಬರುತ್ತೆ. ರಸ್ತೆ ಪಕ್ಕದಲ್ಲಿ ಯಾರೆಲ್ಲ ಮನೆ ಇರತ್ ನೋಡಿ, ಅಂಥ ಪೋಷಕರು ಆದಷ್ಟು ಮಕ್ಕಳ ವಿಚಾರದಲ್ಲಿ ಜಾಗರೂಕರಾಗಿರ್ಬೇಕು. ಮಕ್ಕಳಿಗೂ ಕೂಡ ಅರಿವಿರೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ರಸ್ತೆ ದಾಟೋದು ಹೇಗೆ ಅಥವಾ ಯಾವ ಸಮಯದಲ್ಲಿ ರಸ್ತೆ ದಾಟೋದು ಸೂಕ್ತ ಅನ್ನುವಂಥದ್ದು ಮಕ್ಕಳಿಗೂ ಕೂಡ ಗೊತ್ತಾಗೋದಿಲ್ಲ. ಮೈ ಜುಮ್ ಎನಿಸುವಂತಹ ದೃಶ್ಯ ಕ್ಯಾಪ್ಚರ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಆಶಿಕ್ ಮುಲ್ಕಿ, ಮಕ್ಕಳ ವಿಚಾರದಲ್ಲಿ ಪೋಷಕರು ಎಷ್ಟೇ ಜಾಗೃತರಾದ್ರೂ ಕೂಡ ಸಾಕಾಗೋದಿಲ್ಲ. ಈ ಕೇರಳದ ದೃಶ್ಯ ಇದೆಯಲ್ಲ, ನಿಜವಾಗ್ಲೂ ಮೈ ಜುಮ್ ಅನಿಸುವಂಥದ್ದು. ಯಾವಾಗ ಆಗಿರೋ ಇನ್ಸಿಡೆಂಟ್ ಇದು? ಧನುಶ್ರೀ, ಜನವರಿ 30ನೇ ತಾರೀಕು ಬೆಳಗಿನ ಜಾವ ನಡೆದಿರುವಂತಹ ಘಟನೆ. ತಡವಾಗಿ ಸಿಸಿಟಿವಿ ಫುಟೇಜ್ ಹೊರಗಡೆ ಬಂದಿರುವ ಹಿನ್ನೆಲೆಯಲ್ಲಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಜನರಿಗೂ ಕೂಡ ಬಹಳ ಆಶ್ಚರ್ಯ ಆಗಿದೆ ಮತ್ತು ಅಷ್ಟೇ ಒಂದು ನಿಟ್ಟುಸಿರು ಬಿಡುವಂತ ದೃಶ್ಯ ಕೂಡ ಅದು. ಯಾಕೆ ಅಂತಂದ್ರೆ ಮಗುಗೆ ಯಾವುದೇ ರೀತಿಯಾಗಿರುವಂತಹ ಗಾಯಗಳಾಗ್ಲಿ ಅಥವಾ ಯಾವುದೇ ರೀತಿಯಾಗಿರುವಂತಹ ಅದೃಷ್ಟವಶಾತ್ ಪ್ರಾಣಾಪಾಯ ಕೂಡ ಆಗಿಲ್ಲ ಅನ್ನುವಂಥದ್ದು ಒಂದು ಸ್ವಲ್ಪ ನೆಮ್ಮದಿಯ ವಿಚಾರ. ಆದ್ರೆ ಇದೊಂದು ದೃಶ್ಯ ನಮ್ಮೆಲ್ರಿಗೂ ಕೂಡ ಒಂದು ಪಾಠವನ್ನು ಹೇಳುತ್ತೆ. ಮಕ್ಕಳನ್ನ ರಸ್ತೆ ಬದಿಯಲ್ಲಿ ಅಥವಾ ರಸ್ತೆ ಇಕ್ಕೆಲೆಗಳಲ್ಲಿ ಬದಿಯಲ್ಲಿ ಇರುವಂತಹ ಮನೆಗಳ ನಿವಾಸಿಗಳು ಎಷ್ಟರ ಮಟ್ಟಿಗೆ ಎಚ್ಚರ ವಹಿಸ್ಕೊಂಡಿರ್ಬೇಕು. ಮೈಯೆಲ್ಲ ಕಣ್ಣಾಗಿರ್ಬೇಕಾಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಅನ್ನುವಂಥದ್ದನ್ನ ಈ ಒಂದು ಸಿಸಿಟಿವಿ ದೃಶ್ಯಗಳು ನಮಗೆ ಸಂದೇಶವನ್ನ ಸಾರಿ ಹೇಳ್ತಾ ಇದೆ. ದೃಶ್ಯದಲ್ಲಿ ನಾವು ನೋಡ್ತಾ ಹೋಗ್ಬೋದು, ಬಹಳ ವೇಗವಾಗಿ ಬರ್ತಾ ಇರುವಂತಹ ಆ ಖಾಸಗಿ ಬಸ್ನ ಆ ಒಂದು ಚಾಲಕನ ಒಂದು ಸಮಯ ಪ್ರಜ್ಞೆ ಏನಿದೆ, ಆ ಸಮಯ ಪ್ರಜ್ಞೆಗೆ ಆ ಪುಟ್ಟ ಕಂದಮ್ಮ ಇದೀಗ ಬದುಕುಳಿದಿರುವಂತದ್ದು. ಆ ಕಂದಮ್ಮ ನೇರವಾಗಿ ಆಟೋದಿಂದ ಇಳಿದು ರಸ್ತೆಗೆ ಅಡ್ಡಲಾಗಿ ಓಡ್ಕೊಂಡ್ ಬರ್ತಿರುತ್ತೆ. ಆ ಖಾಸಗಿ ಬಸ್ನ ಚಾಲಕನ ಸಮಯ ಪ್ರಜ್ಞೆಯಿಂದ ಆ ಬಸ್ ಅನ್ನ ಕಂಟ್ರೋಲ್ ಮಾಡಿ ಆತ ನಿಲ್ಲಿಸುವಲ್ಲಿ ಬ್ರೇಕ್ ಹಾಕಿ ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ತಾನೆ. ಸೊ ಆ ಸಂದರ್ಭದಲ್ಲಿ ಆ ಗಾಡಿಗೆ ಆ ಕಂದಮ್ಮನ ದೇಹ ಒರೆಸಿ ಅಲ್ಲೇ ಆ ಕಂದಮ್ಮ ಕೂಡ ನಿಂತ್ಕೊಳ್ಳುತ್ತೆ. ಯಾವುದೇ ರೀತಿಯಾಗಿರುವಂತಹ ಪ್ರಾಣಾಪಾಯ ಆಗಿರೋದಿಲ್ಲ. ಅದೊಂದು ನೆಮ್ಮದಿಯ ವಿಚಾರ ಅಂತಂದ್ರೆ ಧನುಷಿ. ಆದ್ರೆ ಈ ದೃಶ್ಯಗಳಿಂದ, ಈ ಘಟನೆಯಿಂದ ನಮಗೆಲ್ರಿಗೂ ಕೂಡ ಪಾಠ ಇದೆ. ಮಕ್ಕಳನ್ನ ರಸ್ತೆ ದಾಟುವಂತ ಸಂದರ್ಭದಲ್ಲಿ ಅಥವಾ ರಸ್ತೆಯಲ್ಲಿ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆ ವಹಿಸ್ಕೋಬೇಕು, ಇಲ್ಲ ಅಂತಂದ್ರೆ ಯಾವೆಲ್ಲ ಅನಾಹುತಗಳಾಗ್ಬೋದು ಅನ್ನುವಂಥದ್ದನ್ನ ಈ ದೃಶ್ಯದಿಂದ ನಾವು ಕಲ್ತ್ಕೋಬಹುದು ಧನುಶ್ರೀ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.